ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ನಾನಿವತ್ತು ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಸಿಂಗಲ್ ಪುಟ್ ಕೂಡ ಬೇಕಾಗಿಲ್ಲ ಇದಕ್ಕೆ. ನಾರ್ಮಲ್ ಪುಟ್ಟು ನಮ್ಮ ಹತ್ರ ಯಾವುದಿದೆಯೋ ಅದರಲ್ಲೇ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ನಾನು ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರದೊಂದು ಥ್ರೆಡ್ ತೊಗೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು ಥ್ರೆಡ್ ಪೈಪಿಂಗು. ಇದರಲ್ಲಿ ಒಂದು 3-4 ಸೈಜಲ್ಲಿ ಬರುತ್ತೆ. ನಾನು ತಗೊಂಡಿರೋದು ಮೀಡಿಯಮ್ ಸೈಜು. ನೋಡಿ, ಚಿಕ್ಕ ಸೈಜ್ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜು ಕೂಡ ಬರುತ್ತೆ. ಇಷ್ಟಿದ್ರೆ ಸಾಕಿದು. ಈಗ ಇದರಲ್ಲಿ ಪೈಪಿಂಗ್ ಥ್ರೆಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಒಂದು ಕ್ಲಾತ್ ತಗೊಂಡು ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. ಇದು 1.5 ಇಂಚಷ್ಟು ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈಗ ಈ ಜಾಯಿಂಟ್ ಮಾಡ್ಕೊಂಡಿರೋ ಪೀಸ್ನ ನಾನೀಗ ಸ್ಲೀವ್ಗೆ ಪೈಪಿಂಗ್ ಕೊಡ್ತಾ ಇರೋದು. ಈಗ ಸ್ಲೀವ್ಗೆ ಈ ಥರ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇಲ್ಲಿಂದ ಒಂದು 1/2 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಥ್ರೆಡ್ ಪೈಪಿಂಗ್ ಇರುತ್ತಲ್ವ, ಇದನ್ನು ನೋಡಿ ಇಲ್ಲಿ ಇಟ್ಬಿಟ್ಟು ಇದನ್ನು ಈ ರೀತಿ ತಿರ್ಗಿಸ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ಈ ಕಚ್ಚೇನಿದೆ ಇದ್ರ ಮೇಲೆ ಇಟ್ಕೊಂಡು ಈ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಬರುತ್ತೆ, ಸಣ್ಣಗೆ ಬರುತ್ತೆ. ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊತೀವಲ್ಲ, ಈ ಸ್ಟಿಚ್ ಏನು ಹಾಕ್ತೀವಿ, ಈ ರೆಡ್ ಕ್ಲಾತ್ ಮತ್ತು ಬ್ಲಾಕ್ ಕ್ಲಾತ್ನ ಜಾಯಿನ್ ಮಾಡಿರ್ತೀವಲ್ಲ, ಈ ಮಧ್ಯದಲ್ಲೇ ಹಾಕ್ಬೇಕು. ಆವಾಗ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಇದನ್ನು ರಿವರ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ಕಚ್ಚೆ ಏನಿದೆ ಇದರೊಳಗಡೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ಥರ ಬರುತ್ತೆ. ಫ್ರೆಂಡ್ಸ್, ನೋಡಿ ಎಷ್ಟು ನೀಟಾಗಿ ಬಂದಿದೆ ಥ್ರೆಡ್ ಪೈಪಿಂಗು. ತುಂಬ ಈಸಿಯಾಗಿ ಮಾಡ್ಬೋದು ಈ ಥರ ಮಾಡೋದ್ರಿಂದ. ಥ್ರೆಡ್ ಪೈಪಿಂಗ್ ಈ ಥರ ಮಾಡೋದು ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ,
ಎಷ್ಟು ನೀಟಾಗಿ ಬಂದಿದೆ, ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ, ಹಾಗೆ ಒಳಗಡೆನೂ ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ನೋಡಿ ಈಗ ರೆಡಿ ಆಯಿತು, ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೋಡಿ ಈಗ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ. ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಸಿಂಗಲ್ ಪುಟ್ ಕೂಡ ಬೇಕಾಗಿಲ್ಲ. ನಮ್ಮ ಹತ್ರ ಯಾವ ಪುಟ್ಟಿದೆ, ನಾರ್ಮಲ್ ಪುಟ್ಟು, ಅದರಲ್ಲೇ ಸ್ಟಿಚ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.